ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ತುಂಬಾ ಸ್ಪೆಷಲ್. ಏನಪ್ಪ ಅಂತಂದರೆ, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳಿಂದನೇ ಕಾಯ್ತಾ ಇದ್ದೆ ಅಂತ ಹೇಳ್ಬೋದು. ಮಂತ್ರಾಲಯಕ್ಕೆ ನಾನು ಹೋಗಿರಲಿಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ, ಅವರು ಆವಾಗ ಹೋಗೋಣ ಇವಾಗ ಹೋಗೋಣ. ನನ್ನ ಕಸಿನ್ಸ್ನ ಕೇಳಿದೆ, ಆವಾಗ ಹೋಗೋಣ ಇವಾಗ ಹೋಗೋಣ. ಇದೇ ರೀತಿ ಸ್ಕಿಪ್ ಆಗ್ತಾಯಿತ್ತು. ಫೈನಲ್ ಆಗಿ ನನ್ನ ಹಸ್ಬೆಂಡ್ ಹತ್ರ ಒಂದು ಸತಿ ಹೇಳಿದೆ, ಹೋಗೋಣ ನೆಕ್ಸ್ಟ್ ವಾರ ಅಂತ ಹೇಳಿದ್ರು. ಸೊ ತುಂಬಾ ಖುಷಿ ಅನಿಸ್ತಾ ಇತ್ತು. ನನಗೆ ಏನಾಗುತ್ತೋ ಏನೋ ಅಂತ ಹೇಳಿಬಿಟ್ಟು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಸೊ ಫೈನಲ್ ಆಗಿ ಹೋಗೋ ದಿನ ಬಂದೇ ಬಿಡ್ತು ನೋಡಿ. ನಾವು ನನ್ನ ಹಸ್ಬೆಂಡು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೊರಟ್ವಿ. ತುಂಬಾ ಖುಷಿ ಅನಿಸ್ತು. ಅಲ್ಲಿ ಟೆಂಪಲಲ್ಲಿ ಹೋಗೋ ರೋಡಲ್ಲಿ ಒಂದು ಕದ್ರಿ ಟೆಂಪಲ್ ಇದೆ ಅಲ್ವಾ, ಸೊ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಕೂಡ ಮಂತ್ರಾಲಯಕ್ಕೆ ಹೊರಟ್ವಿ. ಇನ್ನೇನು ಮಂತ್ರಾಲಯ 1:00 1:30 ಹಾಗೆ ರೀಚ್ ಆದ್ವಿ. ಅಲ್ಲೇ ರೂಮ್ ಕೂಡ ಆನ್ಲೈನಲ್ಲೇ ಬುಕ್ಕಿಂಗ್ ಆಗಿತ್ತು. ಸೊ ದರ್ಶನ ಮುಗಿಸ್ಕೊಂಡು ಸಾಯಂಕಾಲ ಹಾಗೆ ನಾವು ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಂದು 5:00 ಹಾಗೆ ನಾವು ಹೋದ್ವಿ ರಾಯರ ಟೆಂಪಲ್ಗೆ. ನಾನು ಕೂಡ ಸೀರೆ ಉಟ್ಕೊಂಡು, ನನ್ನ ಹಸ್ಬೆಂಡ್ ಪಂಚೆ ಶಲ್ಲೆ ಹಾಕ್ಕೊಂಡಿದ್ರು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ರಾಯರನ್ನ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ, ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು, ಅವರ ದರ್ಶನ ಮಾಡಬೇಕು ಅಂತ. ಕಾಲ ಕೂಡಿ ಇವಾಗ ಬಂತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ವರ್ಷದಿಂದ ಕಾಯ್ತಾ ಇದ್ದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನನ್ನ ಮಗಳು ಕೂಡ ಬಂದಳು ರಾಯರ ದೇವಸ್ಥಾನಕ್ಕೆ. ನನಗಂತೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ರಾಯರ ಫೋಟೋನ ನಾನು ಮನೇಲಿಟ್ಟು ಪೂಜೆ ಮಾಡ್ತಾ ಇರಲಿಲ್ಲ. ನಾನು ರಾಯರ ಸನ್ನಿಧಿಗೆ ಹೋಗಿರುವಾಗಲೇ ತೊಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಇತ್ತು. ಹಾಗಾಗಿ ಇವತ್ತು ಆ ಕನಸು ಕೂಡ ನೆನಸಾಯ್ತು ಅಂತಲೇ ಹೇಳ್ಬೋದು. ಫೈನಲ್ ಆಗಿ ರಾಯರನ್ನ ನಾನು ನೋಡಿದೆ. ಒಳಗಡೆ ಎಂಟ್ರಿ ಕೊಡ್ತಾರೆ. 1000 ರೂಪಿ ಪೇ ಮಾಡಿದರೆ ಒಳಗಡೆ ಡೈರೆಕ್ಟ್ ಎಂಟ್ರಿ ಮಾಡ್ತಾರೆ. ಸೊ ಹಾಗಾಗಿ 1000 ರೂಪಿ ಪೇ ಮಾಡಿಬಿಟ್ಟು ನಾವು ಫ್ಯಾಮಿಲಿ ಎಲ್ಲ ಹೋಗಿ ರಾಯರ ದರ್ಶನನ ಮಾಡ್ಕೊಂಡು ಬಂದೆ. ಅದೇ ಟೈಮಲ್ಲೇ ತೇರು ಕೂಡ ಎಳೀತಾಯಿದ್ರು. ಹಂಗಂದ್ರೆ ಇನ್ನೂ ಖುಷಿ ಅನ್ನಿಸ್ತದು. ನಾನು ಕೂಡ ಆ ದರ್ಶನ ಮಾಡಿಕೊಂಡು ನೋಡ್ಬೋದು ರಾಯರನ್ನ. ನಿಮಗೆ ತೋರಿಸ್ತೀನಿ. ಒಂದು ಚಿಕ್ಕದಾಗಿ ಕ್ಲಿಪ್ಸ್ನ ತೊಗೊಂಡೆ. ಸೊ ನಿಮಗೂ ಕೂಡ ತೋರಿಸೋಣ ಅಂತ. ಸೊ ನಿಮಗೆಲ್ಲ ಏನು ಅನ್ನಿಸ್ತು, ನೀವು ಯಾವ ರೀತಿ ರಾಯರನ್ನ ಆರಾಧನೆ ಮಾಡ್ತೀರಾ ಅಂತ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ದಿನ ಮತ್ತೆ ದರ್ಶನ ಮಾಡೋಕ್ಕೆ ಅಂತ ತುಂಬಾ ಕ್ರೌಡ್ ಇರ್ತಾರೆ ಅಂತ ಹೇಳಿಬಿಟ್ಟು ನಾವು ದರ್ಶನ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ಫ್ರೈಡೇನೇ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿದ್ದ ಪ್ರಸಾದನ ಸೇವನೆ ಮಾಡಿಕೊಂಡು ವಾಪಸ್ಸು ನಾವು ಬಂದ್ವಿ ರೂಮ್ ಕಡೆ. ನೆಕ್ಸ್ಟ್ ದಿನ ನಾವು ಬಾದಾಮಿ ಬನಶಂಕರಿ ಅಮ್ಮನ ಹೋಗಬೇಕಾಗಿತ್ತು. ನಮ್ಮ ಮನೆ ದೇವರಾಗಿತ್ತು ಅದು. ಸೊ ಅದಕ್ಕೋಸ್ಕರ ಮಂತ್ರಾಲಯ ಟು ಬಾದಾಮಿ ಬನಶಂಕರಿ ಅಮ್ಮನ ದೇವಸ್ಥಾನ ಬಂದುಬಿಟ್ಟು ಜಸ್ಟ್ 200 ಕಿಲೋಮೀಟರ್ಸ್. ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೂ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೇ ರೋಡಲ್ಲಿ ಹೋಗ್ತಾ ಇರುವಾಗ ಮಿಡಲಲ್ಲಿ ನಮಗೆ ಇದು ಸಿಗುತ್ತೆ. ಏನದು, ಇಳ್ಕಲ್ ಸೀರೆ. ತುಂಬಾ ಫೇಮಸ್ಸು ಇಳ್ಕಲ್ ಸೀರೆ ಸಿಗುತ್ತೆ. ಅದನ್ನು ಕೂಡ ವಿಸಿಟ್ ಆಗೋಣ. ಲೈಕ್ ಯಾವುದಾದ್ರೂ ಸೀರೆ, ಲೈಕ್ ಇಳ್ಕಲ್ ಸೀರೆ ನಮಗೇನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ. ತುಂಬಾ ಫೇಮಸ್ ಅಲ್ವಾ. ಸೊ ಇಳ್ಕಲ್ ಸೀರೆನೂ ಕೂಡ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿಂದ ಬಾದಾಮಿಯಿಂದ ಒಂದು 60 ಕಿಲೋಮೀಟರ್ಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಇಳ್ಕಲ್ ಸೀರೆನೂ ನೋಡ್ಕೊಂಡ್ವಿ. ಯಾವುದು ತೊಗೊಂಡೆ ಏನು ಅಂತ ಎಂಡ್ವರೆಗೂ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಂಡ್ವರೆಗೂ ವ್ಲಾಗ್ನ ನೋಡಿ. ಹಾಂ, ಈ ಥರ ಇದರಲ್ಲಿ ಕಲರ್ಸ್ ತೆಗ್ಸು. ಚೆನ್ನಾಗೈತೆ ನೋಡುವ. ಇದರ ಕಲರ್ಸ್ ಕೊಡಿ. ಹಾಂ, ಇಲ್ಲ ಈ ಥರದ್ರಲ್ಲಿ ಕೊಡಲಿ. ಹಾಂ, ಮತ್ತು ಹೂವು ಅಂದ್ರೆ ಅದು ನೋಡ್ರಿ ಯಾವುದು ನೋಡಿ ಮಮ್ಮಿ, ಈ ಥರನೇ ಐತೆ. ಈ ಥರದ್ದೆಲ್ಲ ಕೊಡಿ. ಇದು ಚೆನ್ನಾಗಿದೆ. ಕಲರ್ ಹೋಗುತ್ತಾ ಇದು? ಕಲರ್ ಅಲ್ಲಲ್ಲ, ಇದು ಯೆಲ್ಲೋ ಕಲರ್. ಎಲ್ಲೋನು ಹೋಗಂಗಿದ್ರೆ ಯಾವುದೇ ಕಲರ್ ಹೋಗಂಗಿಲ್ಲ. ಇರಲಿ, ಇದು ನನಗೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊತೀವಿ. ಇದು ಇರಲಿ. ಹಾಂ, ಇಂಥದ್ರಲ್ಲಿ ಕಲರ್ಸ್ ಕೊಡಿ. ಅದು ಬೇಡ ಅದು ಬೇಡ. ಇದನ್ನು ಅದು ಚೆನ್ನಾಗೈತೆ.
ಬೇಡ ಬ್ಲೂ ಕಲರ್ ಎಲ್ಲೋ ಹಾಂ ಅಲ್ಲ ಇದರಲ್ಲಿ ಲೈಟ್ ಕಲರ್ಸ್ ಬರುತ್ತೆ. ಹಾಕೋದು ಲೈಟ್ ಇದು ಚೆನ್ನಾಗಿದೆ. ಚಂದ ಇದೆ. ಬುಟ್ಟ ಬುಟ್ಟಾಸ್ ಥರ ಚೆನ್ನಾಗಿ ಬಂದೈತೆ ಫ್ಲವರ್. ನೋಡಕ್ತಾರೆ ಇದೇ ಕಾಲ್ ಮಾಡಿ ಇದನ್ನ ಯಾವ್ಯಾವ ಹಾಕೊಂತೀರಿ ಆ ಕಡೆ ಹಾಕ್ಯ, ಈ ಕಡೆ ಈ ಕಡೆ ಬಾ, ಇಲ್ಲೇ ಬಾ. ತೋರ್ಸು. ಹಾಂ ಇದಿರ್ಲ ಇದು ನೋಟ್ಸ್ ಅಂತ ಹೇಳ್ಕೊಂಡು ಹೇಳ್ತಾ ನನಗೆ ಇದು ಇಷ್ಟ ಆಗೈತೆ ಈಗ ನಿನಗೆ ಇಷ್ಟ ಆಗಿತ್ತು ತಗೋಬೇಕಾ, ನನಗೆ ಇಷ್ಟ ಅದೇ ಇವಾಗ ಅಕ್ಕ ಬೇಡ ಅಂದಿದ್ದು ನಿನಗೆ ಯಾವ್ದು ಇಷ್ಟ ತಗೊಳ್ಳೋದು. ಫೈನಲಿ ಇಳ್ಕಲ್ ಸೀರೆನ ತೊಗೊಂಡೆ. ನನಗೂ ಮತ್ತು ನಮ್ಮ ಮಮ್ಮಿಗೂ ಸೇರಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಲೈಕ್ ಪ್ಯೂರ್ ಕಾಟನ್, ಕಲರ್ ಎಲ್ಲ ಹೋಗೋದಿಲ್ಲ. ಕಾಟನ್ ಅನ್ನೋದಕ್ಕಿಂತ ಇಳ್ಕಲ್, ತುಂಬಾ ಇಳ್ಕಲ್ ಅಂತ ಕೇಳಿದರೆ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಸೀರೆ ಏನಾದರೂ ನಿಮಗೆ ತೋರಿಸ್ಬೇಕು, ನೀವು ನೋಡಬೇಕು ಅಂತಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದು. ಹಾಗೆ 60 ಕಿಲೋಮೀಟರ್ಸ್ ಅಲ್ವಾ ಬಾದಾಮಿ ಬನಶಂಕರಿ ಅಮ್ಮನ ಟೆಂಪಲ್ಲು. ಸೊ ಇವಾಗ ಸೀರೆ ಎಲ್ಲ ಪರ್ಚೇಸ್ ಆಯಿತು, ಹೊರಟ್ವಿ ನಾವು ಕೂಡ. ಆಲ್ಮೋಸ್ಟ್ ನಮಗೆ ಒಂದು 2 o'clock ಆಗಿಬಿಟ್ಟಿತ್ತು. ಸಾರಿ 1 o'clock ಆಗಿಬಿಟ್ಟಿತ್ತು ನಾವು ಹೊರಟಿರುವಾಗ. ಇಲ್ಲಿಂದ ಇಳ್ಕಲ್ ಸೀರೆ ತೊಗೊಂಡು ಡೈರೆಕ್ಟಾಗಿ ಟೆಂಪಲ್ಗೆ, ಅಮ್ಮನ ಟೆಂಪಲ್ಗೆ ಹೊರಟ್ವಿ. ಅಲ್ಲಿಂದ ನಾವು ಮಡ್ಲಕ್ಕಿ ಎಲ್ಲ ತೊಗೊಂಡ್ಬಿಟ್ಟು ಅಮ್ಮನಿಗೆ ಇವಾಗ ಫ್ರೈಡೇ, ಆಷಾಢ ಶುಕ್ರವಾರ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಕೂಡ ಅಮ್ಮನಿಗೆ ಒಂದು ಮಡ್ಲಕ್ಕಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಹೊರಟ್ವಿ. ಅಲ್ಲಿ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಅಲೋವ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ ಒಳಗಡೆದು. ಟೆಂಪಲ್ ಒಳಗಡೆ ಹೋಗಿಬಿಟ್ಟು ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ, ಪ್ರಸಾದನೂ ಕೂಡ ಕೊಡ್ತಾಯಿದ್ರು, ಪ್ರಸಾದನೂ ಕೂಡ ತಿಂದ್ಕೊಂಡು ಹಾಗೆ ನಾವು ದೇವಸ್ಥಾನ ಹೊರಗಡೆ ಎಲ್ಲ ಒಂದಿಷ್ಟು ವೀಡಿಯೋ, ಫೋಟೋಸ್ ಇದೆಲ್ಲ ತೊಗೊಂಡ್ಬಿಟ್ಟು ನಮ್ಮ ಮನೆ ದೇವರು ಬಾದಾಮಿ ಬನಶಂಕರಿ ಅಮ್ಮ. ಸೊ ಅದಕ್ಕೋಸ್ಕರ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ನೋಡಿಕೊಂಡು ಬಂದ್ವಿ. ತುಂಬಾ ಅಲಂಕಾರವಾಗಿ ತುಂಬಾ ಚೆನ್ನಾಗಿದ್ದರು ಅಮ್ಮ, ಬನಶಂಕರಿ ಅಮ್ಮ. ನನಗಂತೂ ಒಂದು ಹೆಣ್ಣು ದೇವರು ಎಷ್ಟು ಲಕ್ಷಣವಾಗಿ ಒಂದು ಸೀರೆ, ಒಂದು ಇದು ಎಲ್ಲ ಹಾಕಿರುವಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರ್ತಾರೆ. ಹಾಗೆ ಹೆಣ್ಮಕ್ಳು ಅಲ್ವಾ. ಸೊ ನಾನು ದರ್ಶನ ಮುಗಿಸ್ಕೊಂಡು ಅಮ್ಮನ ಹತ್ರ ಎಲ್ಲ ಕೇಳಿಕೊಂಡು, ನನ್ನ ಮಗಳಿಗೆ ಜಾಸ್ತಿ ಹಠ ಮಾಡೋದು ಬೇಡ ಅಂತ ಕೇಳಿಕೊಂಡು ಬಂದೆ. ಸೊ ನನ್ನ ಮಗಳು ಕೂಡ ತುಂಬಾ ಹಠ ಮಾಡ್ತಾಳೆ. ಅಲ್ಲಿಂದ ಹಾಗೆ
ಊಟ ಲೈಟಾಗಿ ಒಂದಿಷ್ಟು ಊಟ ಮುಗಿಸ್ಕೊಂಡು ನಾವು ಕೂಡ ಬೆಂಗಳೂರು ಕಡೆ ಹೊರಡೋ ರೋಡಲ್ಲಿ ಒಂದು ಇದು ಸಿಗುತ್ತೆ ಅಲ್ಲಿ. ಹಾಗೆ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಒಂದು ಗ್ಯಾಸ್ ಸ್ಟವ್ ಸಿಗುತ್ತಲ್ವ, ಅದನ್ನು ತೊಗೊಂಡಿದ್ವಿ. ಹಾಗೆ ಅಲ್ಲೂ ಕೂಡ ಒಂದು ಕಾಫಿ ಟೈಮ್ ಲೈಕ್ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಟ್ಟು ಒಂದು ಕಾಫಿ ಟೀ ಆ ರೀತಿ ನನ್ನ ಮಗಳಿಗೂ ಕೂಡ ಸ್ವಲ್ಪ ತಿನ್ನಿಸ್ಕೊಂಡು ನಾನು ಕೂಡ ಬಂದ್ವಿ. ನೋಡ್ಬೋದು ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀವಿ ಅಂತ. ಸೊ ಈ ಟ್ರಿಪ್ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಈ ವ್ಲಾಗ್ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ನೋಡಿ ಫ್ರೆಂಡ್ಸ್, ನಾವು ಈ ರೀತಿ ಗುಡ್ಡದ ಮೇಲೆ ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ. ನೋಡಿ ಇಲ್ಲಿ ಮಂಡಕ್ಕಿ ತಗೊಂಡು ಬಂದಿದ್ದೀವಿ, ಕಡ್ಲೆಪುರಿ. ಸೊ ಹಿಯರ್ ಈಸ್ ಮೈ ಲಕ್ಷ ಬೇಬಿ. ನೋಡಿ ನಮ್ಮ ಮಮ್ಮಿ ಟೀ ಮಾಡ್ತಾ ಇದ್ದಾರೆ. ನೋಡಿ ಮಂಡಕ್ಕಿ ಇಲ್ಲಿದೆ. ನನ್ನ ಹಸ್ಬೆಂಡ್ ತಿಂದ್ಬಿಟ್ಟು ರಿವ್ಯೂ ಕೊಡ್ತಾರೆ.